ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಿಶೇಷವಾಗಿರೋ ಸಾಂಬಾರು ತೋರಿಸ್ತಾ ಇದ್ದೀನಿ. ಅದೇನೆಂದರೆ ಕಡಲೆ ಸಾಂಬಾರು. ಕಡಲೆ ಅಂದರೆ ಮಳೆಗಾಲದಲ್ಲಿ ಬರುವ ಬಿದಿರಿನ ಮೊಳಕೆ. ಇದನ್ನ ಸಿಪ್ಪೆ ಎಲ್ಲ ತೆಗೆದು ಒಳಗಡೆ ಇರೋದನ್ನ ತೆಳುವಾಗಿ ಹಚ್ಕೋಬೇಕು. ಒಂದು ನೈಟ್ ನೀರಲ್ಲಿ ನೆನೆಸಿರಬೇಕು. ಮಾರನೇ ದಿನ 7 ಸಲ ತೊಳೆದು ಇಟ್ಕೊಂಡಿದ್ದೀನಿ. ಈ ಥರನೇ ಮಾಡಬೇಕು, ಯಾಕೆಂದರೆ ತುಂಬ ಕೈ ಅಂಶ ಮತ್ತು ಲೋಳೆ ಇರುತ್ತೆ. ಅದಕ್ಕೆ 7 ಬಾರಿ ತೊಳಿಬೇಕು. ನೆಕ್ಸ್ಟ್ ಕಾಳುಗಳು ಒಂದು ರಾತ್ರಿ ನೆನೆಸಿಟ್ಕೊಂಡಿದ್ದೀನಿ. ಯಾವ್ಯಾವ ಕಾಳು ಅಂದರೆ ಬಟಾಣಿ, ಹುರುಳಿಕಾಳು, ಅಲಸಂದೆ ಕಾಳು, ಕಾರ್ಬನ್ ಕಡಲೆಕಾಳು, ಕಡಲೆ ಬೀಜ, ಅವರೆಕಾಳು, ಕಡಲೆಕಾಳು ಒಂದು 5ರಿಂದ 6 ಗಂಟೆ ನೆನೆಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಆಲೂಗೆಡ್ಡೆ, ಹಾಗಲಕಾಯಿ, ಗೆಡ್ಡೆಕೋಸು, ಬದನೆಕಾಯಿ, ಬೀನೀಸ್, ಹೀರೆಕಾಯಿ, ಕ್ಯಾರೆಟು, ನೆಕ್ಸ್ಟು ಕೀರೆ ಸೊಪ್ಪು. ನೀವು ಬೇಕು ಅಂದರೆ ಅನೆ ಸೊಪ್ಪು ಹಾಕ್ಬೋದು, ಚೆನ್ನಾಗಿರುತ್ತೆ. ನೆಕ್ಸ್ಟು ಮಸಾಲೆಗೆ ಈರುಳ್ಳಿ 2, ಟೊಮೊಟೊ 2, ತೆಂಗಿನಕಾಯಿ ತುರಿ ಅರ್ಧ ಕಪ್ಪು, ಪುದೀನ ಸೊಪ್ಪು ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಗೆಡ್ಡೆ ಬೆಳ್ಳುಳ್ಳಿ, ಶುಂಠಿ 1 ಇಂಚು, ಚಕ್ಕೆ 3ರಿಂದ 4, ಲವಂಗ 4ರಿಂದ 5, ಕಡಲೆ ಸ್ವಲ್ಪ, ಕಾಯಿಸಿ ಆರಿಸಿರುವ ಹಾಲು 1 ಬಟ್ಲು. ಬನ್ನಿ ಮಾಡೋ ವಿಧಾನ ನೋಡೋಣ. ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಕಡಲೆ ಮತ್ತು ಎಲ್ಲ ಕಾಳುಗಳನ್ನ ಹಾಕಿ ನೀರು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ 3ರಿಂದ 4 ವಿಸಿಲ್ ಕೂಗಿಸ್ಕೋಬೇಕು. ವಿಸಲ್ ಕೂಗೋಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಎಲ್ಲ ಮಸಾಲೆ ಪದಾರ್ಥನ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀರು ಹಾಕಿ ಚೆನ್ನಾಗಿ ನುಣ್ಣಗಾಗುವವರೆಗೆ ರುಬ್ಬಬೇಕು. ನೋಡಿ ನುಣ್ಣಗಾಗಿದೆ. ಇದಕ್ಕೆ ಮನೆಯಲ್ಲೇ ಮಾಡಿರುವಂಥ ಚಿಕನ್ ಸಾಂಬಾರು ಪುಡಿ 4ರಿಂದ 5 ಸ್ಪೂನ್ ಸೇರಿಸ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಖಾರ ಬೇಕು ನೋಡ್ಕೊಂಡು ಸೇರಿಸ್ಕೊಳ್ಳಿ. ನೋಡಿ ಈ ಥರ ಮಸಾಲೆ ರೆಡಿ ಆಗಿದೆ. ಕುಕ್ಕರ್ ಮುಚ್ಚಳ ತೆಗೆದು ಕಾಳುಗಳು ಮತ್ತು ಕಡಲೆ ಇರೋದು ಬೆಂದಿದೆ. ಇದಕ್ಕೆ ತರಕಾರಿ ಎಲ್ಲನೂ ತೊಳೆದು ಹಾಕ್ಕೊಂಡಿದ್ದೀನಿ. ಹಾಗೆ ಕೀರೆ ಸೊಪ್ಪು ಸೇರಿಸ್ತಾ ಇದ್ದೀನಿ. ಎರಡೂ ಮಿಕ್ಸ್ ಮಾಡಿ ಇದಕ್ಕೆ ರುಬ್ಬಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ. ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕಾಳುಗಳು ಬೇಯೋಕ್ಕೆ ರುಚಿ ಹಾಕಿದ್ದೆ. ನೋಡ್ಕೊಂಡು ರುಚಿ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಕುಕ್ಕರ್ ಮುಚ್ಚಳ ಹಾಕಿ 2 ವಿಸಿಲ್ ಕೂಗಿಸ್ಕೋಬೇಕು. ನೋಡಿ ಮಸಾಲೆ ಕಾಳುಗಳೆಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೀಗ ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆ ಇತ್ತು, ಅದಕ್ಕೆ 3ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಅರ್ಧ ಸ್ಪೂನ್ ಸಾಸಿವೆ, ಬೆಳ್ಳುಳ್ಳಿ ಅರ್ಧ ಗೆಡ್ಡೆ ಜಜ್ಜಿ ಸೇರಿಸಿದ್ದೀನಿ. ನಂತರ ಕರಿಬೇವು ಸ್ವಲ್ಪ, ಮೆಣಸಿನ್ಕಾಯಿ 2, ಈರುಳ್ಳಿ 1 ಉದ್ದುದ್ದ ಕಟ್ ಮಾಡಿರೋದು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಿಂಗೆ ಹಾಕಿ ಮಿಕ್ಸ್ ಮಾಡಿ. ಈರುಳ್ಳಿ ಬ್ರೌನ್ ಕಲರ್ ಬರಬೇಕು, ಅಲ್ಲಿ ತನಕ ಮಿಕ್ಸ್ ಮಾಡಿ. ಅದಕ್ಕೆ ಕಡಲೆ ಸಾಂಬಾರು ಹಾಕಿ 1 ಕಪ್ ಕಾಯಿಸಿ ಆರಿಸಿರುವ ಹಾಲು ಸೇರಿಸಿ ಮಿಕ್ಸ್ ಮಾಡಿ. ಇದಕ್ಕೆ ತಟ್ಟೆ ಮುಚ್ಚಿ ಅದು ಕುದಿ ಬರಬೇಕು. ವರ್ಷಕ್ಕೆ ಒಂದೇ ಸತಿ ಕಡಲೆ ಸಿಗೋದು ಮಳೆಗಾಲದಲ್ಲಿ. ವರ್ಷಕ್ಕೆ 3 ಸತಿ ಅಷ್ಟೇ ಮಾಡೋಕ್ಕಾಗೋದು. ನೋಡಿ ಕುದಿ ಬಂದಿದೆ. ಕಡಲೆ ಸಾಂಬಾರು ರೆಡಿಯಾಗಿದೆ. ಇದು ಮುದ್ದೆ, ಚಪಾತಿ, ಅಕ್ಕಿ ರೊಟ್ಟಿ ಕಾಂಬಿನೇಷನ್ ಆಗಿ ತುಂಬ ರುಚಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೂ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.